ಡೀಲ್ ರೊಟೀನ್ ಹೇಗಿರುತ್ತೆ ಅನ್ನೋದನ್ನ ಈ ವ್ಲಾಗ್ ನಲ್ಲಿ ತೋರಿಸ್ತೀನಿ. ಅದೇ ಮತ್ತೆ ಅಲ್ಲಿ ಯಾರು ಕೂರ್ಸೋದು ನೀನ ಅಲ್ಲೇ ಇರು, ನೀನು ಅಲ್ಲೇ ಇರು ಅಂತ ತರಕಾರಿ ಮಾಡ್ಕೊಂಡ್ಬರ್ತೀಯ ಹೋಗಿ. ಈ ಗಾಡಿ ಹಾಕೊಂಡು ಕಿಚನ್ಗೆ ಅಲ್ಲಿ ಇಲ್ಲಿ ಎಲ್ಲಂದ್ರೆ ಅಲ್ಲಿ ಓಡಾಡ್ತಿರ್ತಾರೆ. ಇವತ್ತು ಬರೀ ಇರುದೆ ಅಲ್ಲ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನಿವತ್ತು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಈ ಬೆಳಗ್ಗೆ ಎದ್ದು ನಾನು ಹೊರಗಡೆ ಬರೋದಿದೆ ಅಲ್ವಾ, ಬೆಕ್ ರೂಮಿಂದ ಹೊರಗಡೆ ಬಂದಂಗೆ ಬರಬೇಕು. ಯಾಕೆಂದರೆ ದೀರು ನಾನು ಸ್ವಲ್ಪ ಸೌಂಡ್ ಏನಾದರೂ ಕೇಳಿಸ್ತು ಅಂದರೆ ಜೊತೆಗೆ ಬಂದುಬಿಡ್ತಾನೆ. ಅದಕ್ಕಾಗಿ ಏನು ಶಬ್ದ ಮಾಡ್ದಲ್ಲೇ ಬರಬೇಕು. ಇನ್ನು ಬರೋದೇ ನನ್ನ ವರ್ಕೌಟ್ಸ್ ಎಲ್ಲ ಮುಗಿಸ್ಕೊಂಡೆ, ಗಿಡಗಳಿಗೆಲ್ಲ ಸ್ವಲ್ಪ ನೀರು ಹಾಕ್ತೆ. ಬೆಳಗಿನ ಎಳೆ ಬಿಸಿಲಂತೂ ಆಹಾ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಇನ್ನು ಈಗ ಹೋಗಿ ರೆಡಿ ಆಗಿಬಿಟ್ಟು ಕೆಲಸಗಳನ್ನ ಮಾಡ್ಕೊಳ್ತೀನಿ. ದೀರುನ ಕೆಳಗಡೆ ಕರ್ಕೊಂಡು ಬಂದು ಮಲಗಿಸಿದ್ದೀನಿ. ಇನ್ನು ಅವನಂತೂ ಇತ್ತೀಚೆಗೆ ನನ್ನನ್ನು ತುಂಬಾನೇ ಹಚ್ಕೊಂಡ್ಬಿಟ್ಟಿದ್ದಾನೆ. ಆದ್ರೆ ಹಚ್ಕೊಂಡಿರೋದೇನೋ ನನ್ನನ್ನ, ನಿಂಗೆ ಯಾರು ಇಷ್ಟ ಅಂದ್ರೆ ಅಪ್ಪನೇ ಇಷ್ಟ ಅಂತ ಹೇಳ್ತಾನೆ ಅವನು. ಒಟ್ನಲ್ಲಿ ಅವನಿಗೆ ಈ ತರ ನನ್ನ ಜೊತೆ ಆಡಕ್ಕಂದ್ರೆ ತುಂಬಾನೇ ಇಷ್ಟ. ನಾನು ಕೂಡ ಅಷ್ಟೇ ಅವನ ಜೊತೆಗೆ ಆಟ ಆಡ್ತೀನಿ. ಡೀಲ್ ರೊಟೀನ್ ಹೇಗಿರುತ್ತೆ ಅನ್ನೋದನ್ನ ಈ ವ್ಲಾಗ್ ನಲ್ಲಿ ತೋರಿಸ್ತೀನಿ. ಸೊ ಅವನಿಗೆ ಈ ತರ ಆಟ ಆಡ್ಬೇಕಂದ್ರೆ ತುಂಬಾ ಇಷ್ಟ. ಇವಾಗಂತೂ ಈ ಗಾಡಿ ಹಾಕೊಂಡು ಕಿಚನ್ಗೆ ಅಲ್ಲಿ ಇಲ್ಲಿ ಎಲ್ಲಂದ್ರೆ ಅಲ್ಲಿ ಓಡಾಡ್ತಿರ್ತಾರೆ ಅಲ್ಲದಿರ. ಸಾಕಾ ಇನ್ನು ಅವನಿಗೆ ಸ್ನಾನ ಮಾಡಿಸ್ಬೇಕಾದ್ರಂತೂ ಈ ಥರ ಬಬಲ್ಸಿಂದ ಆಟ ಆಡ್ಸೋದು, ಏನೋ ಒಂದು ನಂಬಿಸೋದು ಮಾಡ್ತಾನೆ ಇರಬೇಕು. ಇಲ್ಲ ಅಂದರೆ ಕೆಲವೊಂದ್ಸಲ ಅವನಿಗೆ ಸ್ನಾನ ಮಾಡೋಕ್ಕೆ ಇಷ್ಟನೇ ಆಗೋದಿಲ್ಲ. ಅದಕ್ಕಾಗಿ ಆದಷ್ಟು ಈ ಥರ ಅವನನ್ನು ನಗಿಸ್ತಾನೆ ಸ್ನಾನ ಮಾಡಿಸ್ಬಿಡ್ತೀನಿ. ಸ್ನಾನ ಆದಮೇಲೆ ಇನ್ನೇನು ಅವನನ್ನು ರೆಡಿ ಮಾಡ್ತಾ ಇದ್ದೀನಿ. ಬಿಸಿ ಬಿಸಿ ನೀರು. ಇದೇನಿದು ಪೆಂಗ್ವಿನ ಇದು? ಏನಿದು? ಅಪ್ಪಗೆ ಹೇಳಲ್ಲ, ಡ್ಯಾಡಿಗೆ ಹೇಳಲ್ಲ. ಇದೇನಿದೆ ಹೇಳಲ್ಲ. ಏನದು? ಪೆಂಗ್ವಿ. ಬ್ರೊಕೊಲಿ ಇಲ್ಲಿಡು. ಯಾವುದು ಬ್ರೊಕೊಲಿ? ಅದು. ಇಲ್ಲಿಡು. ಇಲ್ಲಿಡು ಬ್ರೊಕೊಲಿ, ಇಲ್ಲಿಡು. ಇದು ಯಾವುದಿದು? ಬ್ರೊಕೊಲಿ ಇಡು ಫಸ್ಟ್. ಈಗ ಕ್ಯಾರೆಟ್ ಇಡು. ಆನಿಯನ್ ಆನಿಯನ್ ಆನಿಯನ್. ಇದೇನಿದು? ನಾನು ಹೇಳಿದ್ದು ಆನಿಯನ್. ಆನಿಯನ್ ಯಾವುದು? ಆನಿಯನ್. ಈರುಳ್ಳಿ ಈರುಳ್ಳಿ. ಇದು ಈರುಳ್ಳಿ. ಅದು ಅದೇನದು? ಏನದು? ಕ್ಯಾಪ್ಸಿಕಮ್. ಇದು ಇದೇನಿದು? ಟಿಕ್ಲಾ. ಕುಕುಂಬರ್ಲೆ. ಅದು ತರಕಾರಿ ಮಾಡ್ಕೊಂಬರ್ತೀಯ ಹೋಗಿ? ಇಲ್ಲ ಯಾಕೆ? ಬೇಕಾ ನಿಂಗೆ? ದಿನ ಅವನಿಗೆ ಈ ಥರ ಸ್ವಲ್ಪ ತರಕಾರಿ ಆಗಿರಬಹುದು, ಕೆಲವೊಂದು ಹಣ್ಣುಗಳು, ಅದನ್ನ ಅಭ್ಯಾಸ ಮಾಡಿಸ್ತಾ ಇರ್ತೀನಿ. ಈ ತರಕಾರಿ ಅಂದರೆ ಹೆಸರೇನು, ಇದು ಕಲರ್ ಹೇಗಿರುತ್ತೆ. ಸೊ ಅದನ್ನೆಲ್ಲ ಮಕ್ಕಳಿಗೆ ಹೇಳ್ತಾ ಹೇಳ್ತಾ ಏನಾಗುತ್ತೆ, ಇಂಟ್ರೆಸ್ಟ್ ಬರುತ್ತೆ. ಅವನಿಗೆ ಇದರಲ್ಲಿ ಇಷ್ಟ ಆಗಿರೋ ತರಕಾರಿ ಯಾವ್ದು ಗೊತ್ತಾ? ಬ್ರೊಕೊಲಿ. ಈ ತರ ತರಕಾರಿಗಳನ್ನ, ವಾವ್ ಇದು ಕ್ಯಾರೆಟ್, ಇದನ್ನ ಹಿಂಗ್ ತಿನ್ಬೇಕು, ಇದರಿಂದ ಈ ಅಡುಗೆ ಮಾಡ್ಕೊಂಡು ತಿನ್ಬೇಕು, ಇದು ಬ್ರೊಕೊಲಿ ಹಿಂಗ್ ತಿನ್ಬೇಕು, ಇದರಿಂದ ನಾನು ಅದು ಮಾಡ್ಕೊಡ್ತೀನಿ ಇದು ಮಾಡ್ಕೊಡ್ತೀನಿ ಅಂತ ಅದು ಒಂದು ದೊಡ್ಡ ಅಂದ್ರೆ ವಾವ್ ಅನ್ನೋ ತರ ತೋರಿಸ್ಬೇಕು. ನಾವೇನ್ ಮಾಡ್ತೀವಿ, ನೀ ಸ್ಕೂಲಿಗೆ ಹೋಗ್ತೀಯಾ, ಚಾಕ್ಲೇಟ್ ಕೊಡಿಸ್ತೀನಿ, ಸ್ಕೂಲಿಂದ ಬರೋದೇ ನಿನಗೆ ಐಸ್ ಕ್ರೀಮ್ ಕೊಡಿಸ್ತೀನಿ. ಈ ಥರ ನಾವು ಜಂಕ್ನ ಸ್ಪೆಷಲ್ಲಾಗಿ ತೋರಿಸ್ತೀವಿ. ಮಕ್ಳೇನು ಅನ್ಕೊಂಡ್ಬಿಡ್ತಾರೆ, ಈ ಜಂಕ್ ಫುಡ್ ಅನ್ನೋದೇ ವಾವ್, ಇದೇ ಸ್ಪೆಷಲ್ ಫುಡ್ ನಮಗೆ ಅನ್ನೋದನ್ನ ತಗೊಂಡ್ಬಿಡ್ತಾರೆ. ಅದ್ರ ಜೊತೆಗೆ ಆ ಸ್ವೀಟ್, ಆ ಜಂಕ್ ಅಲ್ಲಿ ಅಡಿಕ್ಟಿವ್ಸು ಹಾಕಿರ್ತಾರೆ, ಇನ್ನೂ ಅಡಿಕ್ಟೆಡ್ ಆಗಬೇಕು ಅಂತ. ಹೌದು. ಸೊ ಅದ್ರ ಬದಲಾಗಿ ನಾವೇನು ಮಾಡಬೇಕು ಗೊತ್ತಾ, ನಾವು ದಿನನಿತ್ಯ ಬಳಸುವಂತಹ ತರಕಾರಿಗಳನ್ನ ನಿನ್ಗಿವತ್ತು ಕ್ಯಾರೆಟಿಂದ ಫಿಂಗರ್ಸ್ ಮಾಡ್ಕೊಡ್ತೀನಿ. ಸೊ ಆ ಥರ ಮಕ್ಕಳಿಗೆ ನಾವು ಮನೆಯಲ್ಲಿರುವಂತಹ ತರಕಾರಿಗಳಿಂದ ವೆರೈಟಿ ಮಾಡಿ ಬಡಿಸೋದಾಗಿರ್ಬೋದು, ಅಥವಾ ಅವರೇ ಇಷ್ಟಪಟ್ಟು ಕೇಳೋ ರೀತಿಯಾಗಿ ನಾವು ಮಾಡಬೇಕು. ಅವ್ರು ಇಷ್ಟಪಟ್ಟು ಕೇಳಬೇಕು ಅಂದ್ರೆ ನಾವು ಅದನ್ನ ವಾವ್ ಅನ್ನೋ ತರ ತೋರಿಸ್ಬೇಕು. ಆಮೇಲೆ ಜಂಕ್ ಫುಡ್ ನ ಚೀಪ್ ಆಗಿ ತೋರಿಸ್ಬೇಕು. ಈಗ ಏನೋ ಜಂಕ್ ತಿಂತಾ ಇದಾರೆ ಅಂದ್ರೆ ಯಾವಾಗೋ ಒಮ್ಮೆ ಆದ್ರೆ ಓಕೆ, ಬಟ್ ಅದು ಹ್ಯಾಬಿಟ್ ಫಾರ್ಮ್ ಆಗ್ತಾ ಇದೆ ಅಂದ ಕೂಡ್ಲೆ ಜಂಕ್ ಚೀಚಿ ಇದನ್ನ ತಿಂತೀಯಾ, ಚೀಚಿ ಕೇಕ್ ತಿಂತೀಯಾ, ಚೀಚಿ ಚಾಕ್ಲೇಟ್ ತಿಂತೀಯಾ, ಆ ಥರ ನಾವು ಹೇಳ್ಕೊಟ್ರೆ ಅವ್ರಿಗೇನಾಗುತ್ತೆ,
ಅದನ್ನ ತಿಂದ್ರೆ ಯಾರು ಅಪ್ರಿಶಿಯೇಟ್ ಮಾಡಲ್ಲ ನನಗೆ, ಇದನ್ನ ತಿಂದ್ರೆ ಎಲ್ಲರೂ ಅಪ್ರಿಶಿಯೇಟ್ ಮಾಡ್ತಾರೆ, ನಾ ಇದನ್ನ ತಿಂತೀನಿ ಅಂತ ಮಕ್ಕಳು ಒಳ್ಳೆ ಹ್ಯಾಬಿಟ್ ಅನ್ನ ಫಾರ್ಮ್ ಮಾಡ್ಕೊಂತಾರೆ. ಅದ್ರ ಜೊತೆಗೆ ಹೊಟ್ಟೆಯಲ್ಲಿ ಹೆಲ್ದಿ ಗಟ್ ಬ್ಯಾಕ್ಟೀರಿಯಾ ಕೂಡ ಫಾರ್ಮ್ ಆಗ್ತಾ ಇರುತ್ತೆ. ಅದರಿಂದ ಏನಾಗುತ್ತೆ, ಅವ್ರಿಗೆ ಡೈಜೆಷನ್ ಜಾಸ್ತಿ ಆಗುತ್ತೆ, ಹಸಿವು ಜಾಸ್ತಿ ಆಗುತ್ತೆ, ಒಳ್ಳೇದನ್ನ ತಿಂತಾ ಹೋಗ್ತಾರೆ. ಅದೇ ನಾವು ಜಂಕ್ ತಗೊಂಡ್ರೆ ಎಲ್ಲ ರಿವರ್ಸ್ ಆಗುತ್ತೆ. ಮಕ್ಕಳು 6 ತಿಂಗಳಿಂದ 30 ತಿಂಗಳವರೆಗೂ ಬ್ರೈನ್ ಡೆವಲಪ್ಮೆಂಟ್, ಬೋನ್ ಸ್ಟ್ರೆಂತ್ ಮತ್ತೆ ಹೆಲ್ದಿ ಗ್ರೋತ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಟೈಮ್ ನಲ್ಲಿ ಮಕ್ಕಳು ಚೆನ್ನಾಗಿ ಅಬ್ಸರ್ವ್ ಮಾಡ್ತಾರೆ, ಹೊಸದನ್ನ ಕಲಿಯೋಕೆ ತುಂಬಾನೇ ಪೇಶನ್ಸ್ ಇರುತ್ತೆ. ಇಂಥ ಸಮಯದಲ್ಲಿ ಪೇರೆಂಟ್ಸ್ ಮಕ್ಕಳಿಗೆ ಒಳ್ಳೆ ಆಹಾರವನ್ನ ಕೊಡ್ಬೇಕು. ನನ್ಗಂತೂ ನಮ್ಮ ಅಜ್ಜಿ, ನಮ್ಮ ಹಿರಿಯರು ನಮ್ಗೆ ಮಾಡಿಕೊಡೋ ಫುಡ್ಡೇ ನೆನಪಿಗೆ ಬರುತ್ತೆ. ಆದ್ರೆ ಈಗಿರುವ ಬ್ಯುಸಿ ಲೈಫ್ ವರ್ಕ್ ನಿಂದ ಮಕ್ಕಳಿಗೆ ಏನ್ ಮಾಡಿಕೊಡ್ಬೇಕು ಅಂತ ಹೇಳಿ ಪೇರೆಂಟ್ಸ್ಗೆ ತುಂಬಾನೇ ಟೆನ್ಷನ್ ಆಗ್ಬಿಡುತ್ತೆ. ಅಂತವ್ರು ಮಿಲೆಕ್ಸ್ ಮದರ್ ರೂಟ್ ಅನ್ನ ನಿಮ್ಮ ಮಕ್ಕಳಿಗೆ ಮಾಡ್ಕೊಡ್ಬಹುದು. ಚಾಕ್ಲೇಟ್ ಇದೆಯಾ? ಈಗಿನ ಕಾಲದ ಮಕ್ಳ ಫುಡ್ ನಲ್ಲಿ ಜಾಸ್ತಿ ಪ್ರಿಸರ್ವೇಟಿವ್ಸ್, ಅಡಿಕ್ಟಿವ್ಸ್ ಅಂತ ಹೇಳಿ ಏನೇನೋ ಹಾಕಿ ಮಾಡ್ಬಿಟ್ಟಿರ್ತಾರೆ. ನನಗೆ ಈ ಮಿಲೆಟ್ಸ್ ಅವರ ಮದರ್ ರೂಟ್ ಯಾಕೆ ಇಷ್ಟ ಆಗತ್ತಪ್ಪ ಅಂದ್ರೆ, ಇದರಲ್ಲಿ ಯಾವುದೇ ರೀತಿ ಪ್ರಿಸರ್ವೇಟಿವ್ಸ್ ಇರೋದಿಲ್ಲ, ಆರ್ಗ್ಯಾನಿಕಲಿ ಇವರು ಮಾಡಿರ್ತಾರೆ. ಅದು ಅಲ್ಲದೆ ನಾನು ಅವ್ರ ಫ್ಯಾಕ್ಟ್ರಿಗೂ ಕೂಡ ಹೋಗಿ ಅವ್ರು ಹೇಗೆ ಮಾಡ್ತಾರೆ, ಏನೆಲ್ಲ ಪ್ರೊಸೆಸ್ ಇರುತ್ತೆ ಅದನ್ನ ನಾನು ಕಣ್ಣಾರ ನೋಡ್ಕೊಂಡು ಬಂದಿದ್ದೀನಿ. ಅಲ್ಲಿ ಹೋಗಿ ವಿಡಿಯೋ ಕೂಡ ಮಾಡಿದ್ದೀನಿ, ನೀವು ಇಲ್ಲಿ ನೋಡಬಹುದು. ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ, ನಮ್ಮ ಸಿನಿಮಾಗೂ ಕೂಡ ನಾವು ಇದನ್ನೇ ಕೊಟ್ಟಿದ್ವಿ. ಈಗ ನಮ್ಮ ದೀರಿಗೂ ಕೂಡ ಇದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ನಾನು ಇದನ್ನೇ 2 ವರ್ಷದಿಂದ ಯೂಸ್ ಮಾಡ್ಕೊಳ್ತಾ ಬರ್ತಾ ಇದ್ದೀನಿ. ಆದ್ರೆ ಇವಾಗ ಡಿಫ್ರೆಂಟ್ ಫ್ಲೇವರ್ಸ್ ಗಳಲ್ಲಿ ಬಿಟ್ಟಿದ್ದಾರೆ ಅವರು. ಇದನ್ನು ಟ್ರೈ ಮಾಡೋಣ ಅಂತ ಹೇಳಿ ತರಿಸ್ಕೊಂಡೆ. ಇದು ಬೇಬೀಸ್ಗೆ ಒಂದು ಒಳ್ಳೆ ನ್ಯೂಟ್ರಿಷಿಯಸ್ ಫುಡ್ ಅಂತ ಹೇಳಬಹುದು. ಇವತ್ತು ನಮ್ ದೀರು ಫೇವ್ರೆಟ್ ಫ್ರೂಟ್ ಅಂಡ್ ನಟ್ಸ್ ಫ್ಲೇವರ್ ನ ಯೂಸ್ ಮಾಡ್ತಾ ಇದ್ದೀನಿ. ಇದ್ ಮಾಡೋದು ತುಂಬಾನೇ ಈಸಿ. ಒಂದು ಪಾತ್ರೆಗೆ 1 ಗ್ಲಾಸ್ ನಷ್ಟು ಹಾಲನ್ನ ಹಾಕೋಬೇಕು. ಅದಾದ್ಮೇಲೆ 2 ಸ್ಪೂನ್ ಅಷ್ಟು ಮಿಲೆಕ್ಸ್ ಮದರ್ ರೂಟ್ ಮಿಕ್ಸ್ ಅನ್ನ ಹಾಕೊಳ್ತಾ ಇದ್ದೀನಿ. ಗಂಟುಗಳೇನು ಇಲ್ದಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಅಥವಾ ಬೆಲ್ಲನ ಉಪಯೋಗಿಸ್ಕೋಬಹುದು. ನಾನಿಲ್ಲಿ ಹಾಲ್ನ ಉಪಯೋಗಿಸಿರೋದ್ರಿಂದ ಬೆಲ್ಲನ ಹಾಕಿ ಮಾಡ್ತಾ ಇದ್ದೀನಿ. ಸ್ಟವ್ನ ಆನ್ ಮಾಡ್ಕೊಂಡು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಇದರಲ್ಲಿ ಬಾಳೆಹಣ್ಣು, ದಾಳಿಂಬೆ ಈ ರೀತಿಯಾಗಿ ಹೆಲ್ದಿ ಇಂಗ್ರೀಡಿಯೆಂಟ್ಸ್ ಇದೆ. ಇದರಲ್ಲಿ ಕ್ಯಾರೆಟ್ ಮತ್ತು ಆಲ್ಮಂಡ್ ಫ್ಲೇವರ್ಸ್ ಕೂಡ ಸಿಗುತ್ತೆ. ಮಕ್ಕಳ ಎನರ್ಜಿ, ಬ್ರೈನ್ ಡೆವಲಪ್ಮೆಂಟ್, ಐ ಹೆಲ್ತ್ ಮತ್ತು ಓವರ್ ಆಲ್ ಡೆವಲಪ್ಮೆಂಟ್ ಗೆ ತುಂಬಾನೇ ಒಳ್ಳೇದಂತೆ. ಮಕ್ಕಳು ಚೆನ್ನಾಗಿ ನಿದ್ದೆ ಮಾಡ್ತಾ ಇಲ್ಲ, ನಮ್ಮ ಮಕ್ಕಳು ಸ್ವಲ್ಪ ಸಣ್ಣ ಇದ್ದಾರೆ, ಅಷ್ಟೊಂದು ಆಕ್ಟಿವ್ ಆಗಿಲ್ಲ, ಅವಾಗವಾಗ ಹುಷಾರಿರೋದಿಲ್ಲ, ಇಮ್ಯುನಿಟಿ ಕಮ್ಮಿ ಇದೆ ಅಂತ ಹೇಳ್ತಿರ್ತಾರೆ. ಅಂತವ್ರೆಲ್ಲ ಇದನ್ನ ಬಳಸಬಹುದು. ಯಾಕೆಂದ್ರೆ ಇದರಲ್ಲಿ ಮಕ್ಕಳಿಗೆ ಬೇಕಾಗಿರುವಂತಹ ನ್ಯೂಟ್ರಿಷನ್, ವಿಟಮಿನ್ಸ್, ಕಾರ್ಬೋಹೈಡ್ರೇಟ್ಸ್ ಇದೆ. ಮಕ್ಕಳು ಕೂಡ ಆರೋಗ್ಯವಾಗಿ ದಿನವಿಡೀ ಎನರ್ಜೆಟಿಕ್ ಆಗಿ ಇರ್ತಾರೆ. ಹಾಗೆ ಇದು ಗ್ರೈಂಡ್ ಆಗಿ ಬರೋದ್ರಿಂದ ಮಕ್ಕಳಿಗೆ ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ, ಹಾಗೆ ಸೇಫ್ ಕೂಡ. ಯಾಕೆಂದ್ರೆ ಇದರಲ್ಲಿ ಯಾವುದೇ ರೀತಿ ಕೆಮಿಕಲ್ಸ್, ಪ್ರಿಸರ್ವೇಟಿವ್ಸ್ ಬಳಸಿರೋದಿಲ್ವಂತೆ. ಇಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡ್ಕೊಂಡು ಆರ್ಡರ್ ಮಾಡಬಹುದು. ಮಕ್ಕಳು ನೋಡ್ತಾನೆ ಎಷ್ಟು ದೊಡ್ಡವರಾಗ್ಬಿಡ್ತಾರಲ್ವಾ. ಈಗಾಗ್ಲೇ ಅವ್ನು ವಾಶ್ರೂಮ್ಗೆ ಒಬ್ನೇ ಹೋಗಂಗ್ ಆಗ್ಬಿಟ್ಟಿದ್ದಾನೆ ನೋಡಿ. ಈಗ ಹತ್ತಿ ಕೂರ್ಸೋರು ಯಾರಲ್ಲಿ? ಅದೇ ಮತ್ತೆ ಅಲ್ಲಿ ಯಾರು ಕೂರ್ಸೋರು? ನೀನೀಗ ನಾನೇ ಕೂರ್ಸ್ಬೇಕಲ್ಲ. ಅಲ್ಲೇ ಇರು ನೀನು, ಅಲ್ಲೇ ಇರು ಅಂತ ಹೆಂಗ್ ಕೂತ್ಕೋತೀಯ ಅಲ್ಲಿ? ಅದೇ ಅಲ್ಲಿ ಹೆಂಗ್ ಕೂರ್ತೀಯ ನೀನೀಗ? ಕುತ್ಕೋ ಈಗ ಬರ್ಬೇಕು ಮಮ್ಮಿ. ಅವನಿಗೆ ನಾವು ಆ ರೀತಿ ಸಡನ್ ಆಗಿ ಹೋದ್ವಲ್ವಾ, ನಾಚಿಕೆ ಆಗೋಗ್ಬಿಟ್ಟಿದೆ, ಅದಕ್ಕೆ ಹಾಲ್ಗೆ ಹೊಂಟೋಗ್ಬಿಟ್ಟಿದ್ದ. ಫ್ರೆಂಡ್ಸ್, ಇಷ್ಟೇ ಅವನ ಹತ್ರ ಕ್ಲಿಪ್ಸ್ ಸಿಗೋದು, ಜಾಸ್ತಿ ಹೊತ್ತಿರಲ್ಲ ಅವನು. ನೋಡಿ ಅಲ್ಲಿ ಬಾತ್ರೂಮ್ ಹತ್ರ ಹೋದ್ರೆ ನಡಿ ನೀನು ಹೋಗು ಅಂತ ಹೇಳಿ ನಂಬಿಡ್ತಾನೆ ನಮ್ಮನ್ನ. ಸೊ ಹಾಗಾಗಿ ಇದು ಒಂದು ನನಗೆ ಮೆಮೊರಿ ಇರಲಿ. ಒಂದು 2 ಇಯರ್ಸ್ ನಾನು ವೀಡಿಯೋನೇ ಮಾಡಿಲ್ಲ ಅವನು, ಹಾಗಾಗಿ ಒಂದು ಮಾಡಿಬಿಡೋಣ ಅಂತ ಹೇಳಿ ಇವತ್ತು ಮಾಡಿಕೊಂಡೆ. ಸೊ ತಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಅವನು ಬರೀ ತರಕಾರಿಗಳೆಲ್ಲ 1 2 3 10ವರೆಗೂ ಹೇಳ್ತಾನೆ ಅವನು. ಇಷ್ಟಿದ್ದಾನೆ ಚೋಟ್ ಮೆಣಸಿನ್ಕಾಯಿ ಥರ 1 2 3 10ವರೆಗೂ. ಅಂದರೆ ಅವಳು ಚಿನಿಮನ್ ನೋಡಿಬಿಟ್ಟು ಕಲ್ತಿರೋದು. ಮತ್ತು ABCD ಅದು ಉಲ್ಟಾ ಪಲ್ಟಾ ಮಾಡಿ ಹೇಳ್ತಾನೆ. ಸಂಡೇ, ಮಂಡೇ, ಸ್ಯಾಟರ್ಡೆ 3 ಹೇಳ್ತಾನೆ. ಸೊ ಈ ಥರ ಅವನು ದಿನ ಚೇಂಜ್ ಆಗ್ತಾ ಇದ್ದಾನೆ, ಮಾತೆಲ್ಲ ಜಾಸ್ತಿ ಆಗ್ತಾ ಇದೆ. ಆ ತುಂಟಾಟ ಎಲ್ಲ ನಮಗೆ ನೋಡ್ಕೊಂಡಿರೋದೇ ಸಮಯ ಕಳೆದೋಗ್ಬಿಡತ್ತೆ. ಸರಿನಾ? ಇನ್ನೇ ಇವತ್ತಿನ ವ್ಲಾಗ್ ಇಲ್ಲ ಎಂಡ್ ಮಾಡ್ತೀನಿ. ತಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.